ಎಷ್ಟೊಂದು ಬಿಸಿಲಿದೆ, ಟೈಮ್ ಬೇರೆ ಆಗೋಯ್ತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇನ್ಸ್ಟೆಂಟಾಗಿ ಬರೀ 3 ನಿಮಿಷ ಸಾಕು ಈ ಮಜ್ಜಿಗೆ ಸಾರು ಮಾಡೋದಿಕ್ಕೆ. ಹಾಗಿದ್ರೆ ಒಂದು ಹೊತ್ತಿನ ಸಾರಿನ ಜೊತೆಗೆ ದೇಹವನ್ನು ತಂಪಾಗಿಸೋಣ. ಸಾಂಬಾರ್ ಸೀರೀಸ್ ಡೇ 5. ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಸಾಸಿವೆ, ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಪುಡಿ, 1 ಬೌಲ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 3 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, 1 ಪೀಸ್ ಶುಂಠಿ, ಕರಿಬೇವಿನ ಸೊಪ್ಪು, ಎಣ್ಣೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಗೆ ಶುಂಠಿ, ಅದ್ರ ಜೊತೆಗೆ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನ ತರಿಯಾಗಿ ರುಬ್ಕೋಬೇಕು. ಹಾಗೆ ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ತರಿಯಾಗಿ ರುಬ್ಕೋಬೇಕು. ಈ ಎಲ್ಲ ಮಸಾಲನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಪಟ್ ಅಂತ ಆಗೋಗುತ್ತೆ. ಇವಾಗ ನೋಡಿ, ಅದೇ ಮಿಕ್ಸಿ ಜಾರ್ಗೆ 1 ಬೌಲ್ ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಒಂದು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ತಗೊಂಡು ಹಾಕ್ಕೊಳ್ಳಿ. ಈ ರೀತಿ ಸಣ್ಣದ್ರಲ್ಲಿ ಹಾಕ್ಕೋಬೇಡಿ, ಎಲ್ಲ ಹೊರಗಡೆ ಹಾರಿಬಿಡತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನ ಇವಾಗ ಮಸಾಲ ರುಬ್ಕೊಂಡಂತಹ ಮಸಾಲನ ಹಾಕ್ಕೊಂಡಿದ್ವಲ್ಲ ಆ ಬೌಲಿಗೆ ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಮಜ್ಜಿಗೆನ ಮಾಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಇದು ತೆಳ್ಳಗಿದ್ದಷ್ಟು ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಒಂದು ಒಗ್ಗರಣೆಯನ್ನು ಕೊಡ್ಕೊಳ್ಳೋಣ. ಅದಕ್ಕೆ 2 3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯನ್ನು ನಾವು ಮಾಡ್ಕೊಂಡಂತಹ ಮಜ್ಜಿಗೆ ಸಾರಿಗೆ ಹಾಕ್ಕೊಂಡ್ರೆ ಸಿಂಪಲಾಗಿ ಬರೀ 3 ನಿಮಿಷದಲ್ಲಿ ಮಜ್ಜಿಗೆ ಸಾರು ರೆಡಿ. ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಹೆಸರು ಕಾಳು ಚಟ್ನಿ ಇದ್ರೆ ಅಂತೂ ತುಂಬ ಟೇಸ್ಟ್ ಆಗುತ್ತೆ. ನಾನು ಚಟ್ನಿ ಸೀರೀಸ್ ಕೂಡ ಮಾಡಿದ್ದೀನಿ, ನೀವು ಒಂದ್ಸಲ ಅಲ್ಲಿ ಚೆಕ್ ಮಾಡಬಹುದು. 7 ರೀತಿಯ ಬೇರೆ ಬೇರೆ ಥರದ ಚಟ್ನಿಯನ್ನು ನಾನು ಮಾಡಿದ್ದೀನಿ ಮಲ್ನಾಡ್ ಸ್ಟೈಲಲ್ಲಿ. ನಿಮ್ಗೇನಾದರೂ ಈ ಸೀರೀಸ್ ಇಷ್ಟ ಆಗಿದ್ರೆ, ಸ್ವಲ್ಪನಾದ್ರು ಉಪಯುಕ್ತ ಅನಿಸ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಾಳೆ ಇನ್ನೊಂದು ಸೂಪರ್ ಹಿಟ್ ಚಟ್ನಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.